everyone. We are here English Stepping Stones School Success for a big project event called Science Exhibition today, which is happening. I'm truly inspired and they have done so innovative and creative. All the students have put up their own efforts. They have been amazing. It doesn't matter what standard they are in, but they have given the first class standards to all the visitors over here, including every project related to agriculture. They have been doing about sports, majorly talking something related to health. They have been extraordinarily doing well, and we are so impressed and glad to be part of this event today. Thank you. ಶಿಕ್ಷಕರಿಗೂ ಧನ್ಯವಾದಗಳು. ಈ ಶಾಲೆ ಮಕ್ಕಳು ಒಳ್ಳೆಯ ರೀತಿಯಿಂದ ಒಳ್ಳೆ ವಿಭಿನ್ನವಾಗಿ ಎಲ್ಲ ವಸ್ತುಗಳನ್ನು ತಯಾರಿಸಿದ್ದಾರೆ. ಇದರಲ್ಲಿ ಒಂದು 3-4 ನನಗೆ ಭಾಳ ಇಷ್ಟ ಆಯಿತು. ಆಕ್ಸಿಡೆಂಟ್ ವಲಯ ಅಂತ, ಅದನ್ನು ನಾವೆಲ್ಲರೂ ಅಳವಡಿಸ್ಕೊಂಡ್ರೆ ಯಾವ ರೀತಿಯಿಂದ ಆಕ್ಸಿಡೆಂಟ್ ಆಗೋದನ್ನು ತಪ್ಪಿಸ್ಬೋದು. ಹೊಲಗದ್ದೆಗಳಲ್ಲಿ ರೈತರು ಕರೆಂಟ್ ಶಾಕ್ನಿಂದ ಮೃತಪಡ್ತಾರೆ. ಅಂಥದ್ದನ್ನು ನಾವೆಲ್ಲ ಹೊಲಗದ್ದೆಗಳಲ್ಲಿ ಅಳವಡಿಸಿದ್ರೆ ರೈತರ ಪ್ರಾಣವನ್ನು ಉಳಿಸ್ಬೋದು. ಇನ್ನು ಒಂದು ಯಾವುದೋ ಒಂದು ಟ್ಯಾಂಕ್, ನೀರಿನ ಟ್ಯಾಂಕಿನ ಉಪಯೋಗ ಭಾಳ ಇದೆ. ಇವೆಲ್ಲ ಮಕ್ಕಳಿಗೆ ತಿಳಿಸೋದ್ರಿಂದ ಮೊಬೈಲ್ ಹುಚ್ಚನ್ನು ಹೋಗಲಾಡಿಸಿ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸೋಕ್ಕೆ ಈ ಸ್ಕೂಲು ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಅವ್ರಿಗೆಲ್ಲರಿಗೂ ಧನ್ಯವಾದ. ವಿನೂತನವಾದ ಎಕ್ಸಿಬಿಷನ್ ಅನ್ನು ರೆಡಿ ಮಾಡಿದ್ದಾರೆ. ಇಲ್ಲಿನ ಸ್ಟಾಫ್ ಮತ್ತೆ ನೋಡಿದ್ರೆ ಮಕ್ಕಳ ಜ್ಞಾನ ಭಂಡಾರವನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಷ್ಟು 9th ಸ್ಟ್ಯಾಂಡರ್ಡ್ ವರೆಗೂ ಎಲ್ಲಾ ಮಕ್ಕಳು ವಿನೂತನವಾದ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದರಲ್ಲೂ 5th ಸ್ಟ್ಯಾಂಡರ್ಡ್ ಎಬವ್ ಮಕ್ಕಳು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಟೆಕ್ನಿಕಲ್ ನೋಡ್ತಾ ಇದ್ರೆ ಅದನ್ನ ತುಂಬಾ ಎಷ್ಟು ಶಾಲೆಗಳಲ್ಲೂ ನೋಡಿದೀವಿ ನಾವು ಎಕ್ಸಿಬಿಷನ್ಗಳನ್ನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜ್ಞಾನ ಭಂಡಾರನ ಇನ್ನೂ ಇಲ್ಲಿರೋ ಸ್ಟಾಫ್ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ಈ ಶಾಲೆ ಇನ್ನೂ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಹಾರೈಸ್ತೀವಿ. ಥ್ಯಾಂಕ್ ಯು. ಇವತ್ತು ಏನು ಮಾನ್ವಿ ಸ್ಟೆಪ್ಪಿಂಗ್ ಸ್ಟೋನ್ಸ್ ಶಾಲೆಯಲ್ಲಿ ಒಂದು ವಸ್ತು ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದೀರಿ. ನಾವು ಕೂಡ ಚಿಕ್ಕವರಿರ್ಬೇಕಾದ್ರೆ ನಾವು ಸ್ಕೂಲಲ್ಲಿ ಓದಿರುವಂತ ನೆನಪು ಇವತ್ತು ನಮಗೆ ಮರುಕಳಿಸಿತು. ಯಾಕಂದ್ರೆ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಮೊಬೈಲ್ ನಲ್ಲಿ ನೋಡ್ತಾರೆ. ಯಾವುದೋ ಒಂದು ವಿಜ್ಞಾನ ಪ್ರದರ್ಶನ ಆಗಿರ್ಬೋದು, ಒಂದು ಯಾವುದೇ ಒಂದು ವಸ್ತುನ ಯಾವ ರೀತಿ ಬಳಸಬೇಕು, ಯಾವ ರೀತಿ ಮಾಡಬೇಕು, ಅದು ಏನು ಕೆಲಸ ಮಾಡ್ತದೆ ಅನ್ನೋ ರೀತಿನ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ವೈಯಕ್ತಿಕ ಶಕ್ತಿಯಿಂದ ಬೇರೆಯವ್ರಿಗೂ ಕೂಡ ಹೇಳುವಂಥದ್ದು ನೋಡಿದ್ವಿ. ಬಹಳಷ್ಟು ಎಲ್ಲ ವಿದ್ಯಾರ್ಥಿಗಳು ನಾವು ಚೆಕ್ ಮಾಡಿದಾಗ ಅವ್ರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ, ಅಂದ್ರೆ ಒಬ್ರು ಹೇಳಿಕೊಡುವಂತವ್ರು ಇಲ್ಲದೇನೆ ತಾವೇ ನಿಂತು, ಇನ್ನು ನಾವು ಹೋಗಕ್ಕಿಂತ ಮುಂಚೆನೆ ಸರ್ ನನ್ನ ಹೆಸರು ಇದು, ನಾನು 1ನೇ ಕ್ಲಾಸು, ನಾನು ಈ ಒಂದು ಪ್ರಾಜೆಕ್ಟ್ ಅನ್ನ ತಯಾರು ಮಾಡಿದ್ದೀನಿ, ಈ ಪ್ರಾಜೆಕ್ಟ್ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಕೆಲವೊಂದು ನಾವು ಕೂಡ ನೋಡಿದ್ವಿ. ಏಜ್ ಕ್ಯಾಲ್ಕುಲೇಷನ್ ಎಂದು ನನ್ಗೆ ಬಹಳ ಇಷ್ಟ ಆಯ್ತು ಮೇಡಮ್. ತುಂಬಾ ಇಷ್ಟ ಆಯ್ತು. ನಾವು ಏನ್ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಎಲ್ಲ ನೋಡಿದೀವಿ, ಬಟ್ ನನಗೆ ಬಹಳ ಇಷ್ಟ ಆಗಿತ್ತು ಅಂದ್ರೆ ಅದೊಂದು ಚೆನ್ನಾಗಿದೆ. ಸ್ಟೆಪ್ಪಿಂಗ್ ಸ್ಟೋನ್ ಶಾಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥ ಈ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಬಹಳ ಮಕ್ಕಳು ತಮ್ಮ ಕೌಶಲ್ಯ ಮತ್ತು ತಮ್ಮ ಪ್ರತಿಭೆಯನ್ನು ಬಹಳ ಉತ್ತಮವಾಗಿ ಪ್ರದರ್ಶಿಸಿ ಆ ಒಂದು ಕಲೆಗಳ ಬಗ್ಗೆ, ವಿಷಯಗಳ ಬಗ್ಗೆ ನಮ್ಮ ಒಂದು ಬಾಲಕರಿಗೆ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಒಂದು ಒಳ್ಳೆಯ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮ. ಅದೇ ರೀತಿ ಪ್ರತಿ ವರ್ಷ ಕೂಡ ಇನ್ನೂ ಉತ್ತಮವಾದ ರೀತಿಯಲ್ಲಿ ಇಂಥ ವಸ್ತು ಪ್ರದರ್ಶನ ನಡಲಿ ಅಂತೇಳಿ ನಾನು ಈ ಮೂಲಕ ಶಾಲೆಯ ಮುಖ್ಯಸ್ಥರಲ್ಲಿ ಎಲ್ಲರಿಗೂ ಶಾಲೆ ಎಲ್ಲ ಅಂದರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಕ್ಕಳನ್ನು ಅಳವಡಿಸೋದ್ರಿಂದ ಅವರಲ್ಲಿ ಒಳಗಡೆ ಇರ್ತಕ್ಕಂಥ ಸ್ಕಿಲ್ಗಳು ಹೊರಗಡೆ ಬರ್ತಾವೆ. ಮಕ್ಕಳ ಟ್ಯಾಲೆಂಟ್ ಏನನ್ನೋದು ಬರ್ತದೆ. ಫಸ್ಟ್ ಟೈಮ್ ಈ ಸ್ಕೂಲಲ್ಲಿ ಇಂಥ ಒಂದು ಎಫರ್ಟ್ ಮಾಡಿರೋದು ಒಳ್ಳೆಯ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಎಲ್ಲ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿ ನಮಗೆ ಭಾಳ ಖುಷಿ ಆಗಿದೆ. ಗುಡ್ ಎಫರ್ಟ್, ಗುಡ್ ಅಂತೇಳಿ ಎಲ್ಲ ಓವರಾಲ್ ಗುಡ್. ಆಮೇಲೆ ಎಲ್ಲರೂ ಭಾಳ ಚೆನ್ನಾಗಿ ಹುಡುಗರಿಗೆ ಕಲಿಸಿದ್ದಾರೆ. ಎಲ್ಲರೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತಮ್ಮ ಒಂದು ಏನು ಸ್ಕಿಲ್ ಹೊರಗೆ ಬಂದದ ಅದ್ರ ಬಗ್ಗೆ ಪೂರ್ತಿ ನಾಲೆಜ್ ಆ ಮಕ್ಕಳಲ್ಲಿ ಆದ ಒಳ್ಳೆಯ ರೀತಿಯಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಶಾಲಾ ಮ್ಯಾನೇಜ್ಮೆಂಟ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಭಾಳ ಚೆನ್ನಾಗಿ ಮಾಡ್ಯಾರ. ಖುಷಿಯಿಂದ ಇದ್ದಾವೆ ಹುಡುಗರು. ಅವ್ರ ಹುಡುಗರು ನೋಡಿ ಭಾಳ ಖುಷಿ ಆಯ್ತು.